ಇಷ್ಟಕ್ಕೂ ಯಾಕೆ ನಮ್ಮಕ್ಕ ಆ ಥರ ವೀಡಿಯೋ ಅಪ್ಲೋಡ್ ಮಾಡಬೇಡ ಅಂದ್ರೆ ಗೊತ್ತೇ ಮ್ಯಾಟ್ರ್ ಏನಂದರೆ ನಾನಿವತ್ತು ನಮ್ಮ ಅಕ್ಕವ್ರ ಮನೆಗೆ ಹೋದೆ. ನಮ್ಮ ಅಕ್ಕವ್ರ ಮನೆಗೆ ನಮ್ಮ ಅಕ್ಕನ ಮಗ ಇಲ್ಲಿ ಇದನ್ನು ಕಾಣಿಸ್ತಿದ್ದಾನಲ್ಲ ಇವ್ನು ಬಲಿ ಕಳ್ಳ ಅವನು. ಅಂಗಡಿಗೆ ಹೋಗೋಣ ಬಾ ಅದು ಬೇಕು ಇದು ಬೇಕು ಅಂತ ಕರ್ಕೊಂಡು ಹೋದ. ಅಲ್ಲಿ ನೋಡ್ರಿ ಎಲ್ಲ ಬೇಕು ಅಂತ ಅಂತೂ ಇಂತೂ ಅಲ್ಲೊಂದು ಕುರ್ಕುರಿ ಇನ್ನೇನೇನೋ ತಕ್ಕೊಟ್ರೆ ನನ್ನ ಕುರ್ಕುರಿನೇ ತಿಂತಿಲ್ಲ ಇವನು. ಇವನು ನೆಕ್ಸ್ಟು ನಾವು ಅವ್ರ ಅಮ್ಮ ಹತ್ರ ಹೋಗಿ ನನಗೆ ಅದು ತಕ್ಕೊಟ್ಟಿಲ್ಲೋ ಇದು ತಕ್ಕೊಟ್ಟಿಲ್ಲೋ ಅಂತ ಹೇಳ್ತಿದ್ದಾನೆ. ಏನು ಇವನು ಅಂಗಡಿ ನಮ್ದು ಅಂದ್ಕೊಂಡವನ ಇಲ್ಲ ಬೇರೆಯವ್ರದ್ದು ಅಂದ್ಕೊಂಡಿದ್ದಾನೆ, ಯಾರು ಇವನು? ಅಂತೂ ಇಂತೂ ಎಲ್ಲ ತಕ್ಕೊಟ್ಟೆ. ಪಾಪ ನಮ್ಮ ಭಾವನ ಲೈಫ್ ಫುಲ್ ಡ್ಯಾಮೇಜ್. ನಾನು ಏನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ನಾನು ಇನ್ನೇನೇನೋ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡು ನಮ್ಮ ಅಕ್ಕ ಏನೇನೋ ಸ್ಪೆಷಲ್ ಮಾಡಿರ್ತಾರೆ ಅಂತ ಬಂದರೆ ಇಲ್ಲಿ ನೋಡ್ರಿ ನಾ ಮಲಗಿದ್ದು ಆಗ್ತಾನೆ ಇದ್ದು ಅವಲಕ್ಕಿ ರೆಡಿ ಮಾಡಿಕೊಟ್ಟಿದ್ದಾರೆ. ಯಾರು ಏನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಬಂದೆ, ಅದೆಲ್ಲ ಫ್ಲಾಪ್ ಆಯಿತು. ಇನ್ನು ಅದೇ ಇಟ್ಟಿರೋದು ಅಂತ ತಿನ್ಕೊಂಡು ಮನೆಗೆ ಹೊರಟ್ವಿ. ಒನ್ ಟೈಮ್ ನಮ್ಮ ಅಕ್ಕ ಫೇಸ್ ನೋಡಿ, ನಮ್ಮ ಅಕ್ಕ ವಿತ್ ಮೇಕಪ್ ಹೆಂಗಿರ್ತಾರೆ ವಿತೌಟ್ ಮೇಕಪ್ ಎಂತ ಇರ್ತಾರೆ ಅಂತ ನನಗೆ ಶಾಕ್ ಆಗೋಯ್ತು. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದು ಮಣ ಮೇಕಪ್ ಮಾಡ್ಕೊಂಡು ಬರೀ ಇಂಥದೆಯ. ನಾನು ವೀಡಿಯೋ ಮಾಡ್ತಾಯಿದ್ರೆ ಸ್ಮೈಲ್ ಮಾಡ್ತಿದ್ದಾರೆ ಇಲ್ಲಿ. ಇನ್ನು ಲಾಸ್ಟ್ಗೆ ಹೋಗ್ತಾ ನಮ್ಮ ಅಕ್ಕ ಒಂದು ವಾರ್ನಿಂಗ್ ಕೊಡ್ತು, ವೀಡಿಯೋ ಏನನ್ನ ಅಪ್ಲೋಡ್ ಮಾಡ್ದ ನಿನಗೆ ನೋಡ್ಕೊತೀನಿ ಅಂತ. ಆದರೆ ನಾವು ಬಿಡ್ತೀವ, ವೀಡಿಯೋ ಅಪ್ಲೋಡ್ ಮಾಡೇ ಮಾಡ್ತೀವಿ ಅಲ್ವಾ? ನಿಂಗೆ ಒಳ್ಳೇದು ಮಾಡ್ತದ ನಿನ್ನ ಜನ್ಮಕ್ಕೆ ಹೋಗೋ.